ರಸ್ತೆ ಅಗಲೀಕರಣದ ವೇಳೆ ಗುಡ್ಡ ಕುಸಿದು ಮೂವರು ಸಾವನ್ನಪ್ಪಿದ್ದಾರೆ. ಈ ಘಟನೆ ಹೊಸನಗರದ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಿ ನಡೆದಿರುವಂಥದ್ದು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ ಏನಿದೆ ಅಲ್ಲಾಗಿರುವಂಥದ್ದು. ರಸ್ತೆ ಅಗಲೀಕರಣ ಮಾಡಬೇಕಾದ್ರೆ ಆಗಿದೆ. ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್ನಲ್ಲಾಗಿದೆ ಈ ಒಂದು ದುರಂತ. ಮೂವರು ಸಾವನ್ನಪ್ಪಿದ್ದಾರೆ ಗುಡ್ಡ ಕುಸಿದು. ಶಿವಮೊಗ್ಗ ಜಿಲ್ಲೆ ಹೊಸನಗರ ತಾಲೂಕಿನ ಹುಲಿಕಲ್ ಘಾಟ್. ಓರ್ವ ಹೊರ ರಾಜ್ಯದ ಕಾರ್ಮಿಕ ಸೇರಿ ಮೂವರು ದುರ್ಮರಣಕ್ಕೀಡಾಗಿದ್ದಾರೆ. ಕಾಮಗಾರಿ ನಿರ್ವಹಣೆ ಮಾಡ್ತಿದ್ದಂತಹ ರಾಘವೇಂದ್ರ ಕೂಡ ಸಾವನ್ನಪ್ಪಿರುವಂಥದ್ದು. ರಾಘವೇಂದ್ರ 37 ವರ್ಷ, ರಾಜು 30 ವರ್ಷ, ಶಬೀರ್ 40 ವರ್ಷ ಮೃತಪಟ್ಟವರಿಗೆ 3 ಜನ. ಸುಮಂತ್ ಪರಮೇಶ್ಗೆ ಗಾಯ ಆಗಿದೆ. ಅವರನ್ನು ಸ್ಥಳೀಯ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಮುಂದುವರೆದಿದೆ. ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿಯಿಂದ ಕಾರ್ಯಾಚರಣೆ ನಡೀತಾ ಇದೆ. ನಗರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಪ್ರಕರಣ ಇದು. ರಸ್ತೆಯ ಕಾಮಗಾರಿ ನಡೀತಾ ಇತ್ತು, ಅಗಲೀಕರಣ ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ಗುಡ್ಡ ಕುಸಿದಿದೆ ಏಕಾಏಕಿಯಾಗಿ. ಅಲ್ಲಿ ಯಾರು ಕೆಲಸ ಮಾಡ್ತಿದ್ರಲ್ಲ ಅವ್ರ ಮೇಲೆ ಬಿದ್ದಿದೆ. ಈ ಘಟನೆಯಲ್ಲಿ ಮೂವರು ಸಾವನ್ನಪ್ಪಿದ್ದಾರೆ. ಒಬ್ಬರು ಹೊರ ರಾಜ್ಯದವರು ಅಂತ ಕೂಡ ಹೇಳಲಾಗ್ತಾ ಇದೆ. ಇನ್ನು ರಾಘವೇಂದ್ರ ಏನಿದ್ದಾರೆ ಈ ಕಾಮಗಾರಿಯನ್ನು ನಿರ್ವಹಣೆ ಮಾಡ್ತಾ ಇದ್ರು, ಅವರು ಕೂಡ ಸಾವನ್ನಪ್ಪಿದ್ದಾರೆ. ರಾಘವೇಂದ್ರ, ರಾಜು, ಶಬೀರ್ ಈ ಮೂವರು ಸಾವನ್ನಪ್ಪಿರುವಂಥದ್ದು. ಈಗ ಇನ್ನು ಇಬ್ಬರು ಕೂಡ ಗಾಯಗೊಂಡಿದ್ದಾರೆ ಈ ಘಟನೆಯಲ್ಲಿ. ಅವರನ್ನು ಈಗಾಗಲೇ ಅಲ್ಲಿನ ಸ್ಥಳೀಯ ಆಸ್ಪತ್ರೆಗೆ ಸೇರಿಸಲಾಗಿದೆ. ಇನ್ನು ಘಟನಾ ಸ್ಥಳದಲ್ಲಿ ಕಾರ್ಯಾಚರಣೆ ಇನ್ನೂ ಕೂಡ ಮುಂದುವರಿತಾ ಇದೆ. ಇನ್ನೂ ಕೂಡ ಯಾರಾದರೂ ಸಿಲುಕಿದ್ದಾರೆ ಏನು ಎತ್ತ ಅಂತ ಹೇಳಿ ಪೊಲೀಸರು, ಅಗ್ನಿಶಾಮಕ ಸಿಬ್ಬಂದಿ ಎಲ್ಲರೂ ಕೂಡ ಕಾರ್ಯಾಚರಣೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಒಂದು ಕಾಮಗಾರಿ ನಡೀತಾ ಇರುತ್ತೆ ಅಂದಮೇಲೆ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕು. ಅದು ಕೂಡ ಗುಡ್ಡ ಪಕ್ಕದಲ್ಲಿ ಕಾರ್ಯಾಚರಣೆ ಇರುತ್ತೆ. ಏನಾದರೂ ಕಾಮಗಾರಿ ನಡೀತಾ ಇರುತ್ತೆ ಅನ್ನೋದು ಆದರೆ ಆಗಲೂ ಕೂಡ ನೋಡ್ಕೊಂಡಿರಬೇಕಾಗುತ್ತೆ. ಇನ್ನು ಈ ಘಟನೆ ಸಂಬಂಧ ಆಸ್ಪತ್ರೆಗೆ ಮಾಜಿ ಗೃಹ ಸಚಿವ ಆರಗ ಜ್ಞಾನೇಂದ್ರ ಭೇಟಿ ಕೊಟ್ಟಿದ್ದಾರೆ. ಯಾರು ಗಾಯಾಳುಗಳಿದ್ರಲ್ಲ ಅವರ ಒಂದು ಆರೋಗ್ಯವನ್ನು ವಿಚಾರಿಸಿದ್ದಾರೆ. ಏನಾಯಿತು ಎತ್ತಾಯಿತು ಅಂತ ಹೇಳಿ ಘಟನೆಯನ್ನು. ಕರೂರಿನಲ್ಲಿ ಹುಲಿಕಲ್ ಘಾಟಿಯ 1ನೇ ಕರೂರಿನಲ್ಲಿ ಇವತ್ತು ದೊಡ್ಡ ಅವಘಡ ನಡೆದಿದೆ. ಈ ರಸ್ತೆ ತಿರುವಿನಲ್ಲಿ ಯಾವಾಗಲೂ ಕೂಡ ಜರಿಸ್ತಾ ಇತ್ತು. ಅದನ್ನು ಶಾಶ್ವತವಾಗಿ ನಿಲ್ಲಿಸುವ ಬಗ್ಗೆ ಒಂದು ಕಾಂಕ್ರೀಟ್ ವಾಲನ್ನು ಮಾಡಲಿಕ್ಕೆ ಭಾಳ ದೊಡ್ಡ ಪ್ರಾಜೆಕ್ಟ್, ಸುಮಾರು ಒಂದು 5 ಕೋಟಿ ರೂಪಾಯಿದ್ದು ಒಂದು ಪ್ರಾಜೆಕ್ಟ್ ನಡೀತಾ ಇದೆ. ಅದನ್ನು ಕೆಲಸ ಮಾಡುವಾಗ ಇವತ್ತು ಸಂಜೆ ಸ್ವಲ್ಪ ಮಣ್ಣು ತೆಗೆಯುವಾಗ ಮೇಲ್ಗಡೆ ಘಾಟಿಯ ಮಣ್ಣು ಜರಿಸಿ ಸುಮಾರು 3 ಜನ ತೀರ್ಕೊಂಡಿದ್ದಾರೆ. 2 ಜನರನ್ನು ಬಚಾವ್ ಮಾಡಿದ್ದಾರೆ. ಅವರಿಗೆ ಜೀವಕ್ಕೇನು ತೊಂದರೆ ಆಗೋದಿಲ್ಲ. 3 ಜನರಲ್ಲಿ ತೀರ್ಕೊಂಡಂಥ 3 ಜನರ ಶವ ಮಣ್ಣಿನ ಅಡಿಯಲ್ಲಿ ಸಿಕ್ಕಿದೆ. ಇನ್ನೊಂದು ಶವ ಸಿಕ್ಕಲಿಕ್ಕೆ ಇದೆ. ಆ ಬಗ್ಗೆ ಪ್ರಯತ್ನಗಳು ನಡೀತಾ ಇದೆ. 2 ಜಿಲ್ಲೆಯ ಶಿವಮೊಗ್ಗ ಮತ್ತು ಉಡುಪಿ ಜಿಲ್ಲೆಯ ಅಗ್ನಿಶಾಮಕ ದಳ ಮತ್ತು ಪೊಲೀಸ್ ಸಿಬ್ಬಂದಿ ಬಂದು ವಿಶೇಷವಾಗಿರ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಇಲ್ಲಿಯ ಸಾರ್ವಜನಿಕರು ಕೂಡ ಇದಕ್ಕೆ ಸಾಕಷ್ಟು ಸಹಕಾರ ಕೊಡ್ತಾ ಇದ್ದಾರೆ. 1ನೇ ಕರೂರು ಈ ಘಟನೆ ಬಗ್ಗೆ ಅಲ್ಲಿನ ಸ್ಥಳೀಯರೊಬ್ಬರು ಮಾತಾಡೋಕ್ಕೆ ನಮಗೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ, ರವಿ ಅಂತ. ರವಿ ಅವರೇ, ಏನು ಈ ಒಂದು ಘಟನೆ ನಡೆದಿದೆ, 3 ಜನ ಸಾವನ್ನಪ್ಪಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಅದು ಗುಡ್ಡ ಕುಸಿತದಿಂದ. ಹಾಗಾದರೆ ಅಲ್ಲಿ ಯಾವ ರೀತಿಯಾಗಿ ಆಯಿತು ಈ ಒಂದು ಘಟನೆ? ಇನ್ನೂ ಕೂಡ ಕಾರ್ಯಾಚರಣೆ ನಡೀತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಇನ್ನೂ ಕೂಡ ಯಾರಾದರೂ ಸಿಲುಕಿರುವಂತಹ ಒಂದು ಸಾಧ್ಯತೆ ಇದೆಯಾ ಅಲ್ಲಿ? ಖಂಡಿತ. ಇವತ್ತು ಸಂಜೆ 6 ಗಂಟೆಗೆ ನಡೆದಿರ್ತಕ್ಕಂಥ ಘಟನೆ ಇದು. ಈಗಾಗಲೇ ಅಲ್ಲಿ ಇಬ್ಬರು ಮೇಸ್ತ್ರಿಗಳು ಅಂದ್ರೆ ರೈಟರ್ ಸೇರಿದಂತೆ 7 ಜನರು ಅಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ರು. ಅದರಲ್ಲಿ ಒಬ್ಬ ರೈಟರು ಮತ್ತೆ ಇಬ್ಬರು ಕಾರ್ಮಿಕರು, 3 ಜನ ಮಣ್ಣಲ್ಲಿ ಹುದ್ದೋಗಿರ್ತಕ್ಕಂಥದ್ದು ಕಂಡು ಬಂದಿದೆ. ಅವರು ಅಲ್ಲೇ ಸ್ಥಳದಲ್ಲಿ ಸಾವನ್ನಪ್ಪಿದ್ದಾರೆ. ಅದಾದ್ಮೇಲೆ ಇನ್ನು 4 ಜನ ಗಾಯಗೊಂಡಿದ್ರು. ಕೆಲವರನ್ನ ನಗರ ಆಸ್ಪತ್ರೆಗೆ ಸಾಗಿಸಲಾಗಿದೆ. ಮತ್ತಿಬ್ಬರನ್ನ ಮಣಿಪಾಲ್ ಆಸ್ಪತ್ರೆಗೆ ಕರ್ಕೊಂಡು ಹೋಗ್ಲಾಗಿದೆ. ಆ ಇಬ್ರು ಒಂದಷ್ಟು ಗಂಭೀರ ಗಾಯಗೊಂಡಿದ್ದಾರೆ. ಒಬ್ರು ಸ್ಥಳೀಯವಾಗಿ ಕೆಲಸ ಮಾಡಿ ಅವ್ರ ಏನು ಸೂಪರ್ವೈಸಿಂಗ್ ಅಂದ್ರೆ ರೈಟರ್ ಕೆಲಸ ಮಾಡ್ಕೊಂಡಿರ್ತಕ್ಕಂಥ ರಾಘವೇಂದ್ರ ಚಕ್ಕರ್ ಅಂತ ಹೇಳಿ ಅವರ ದೇಹವನ್ನ ಈಗ ಹೊರತೆಗೆಯಲಾಗಿದೆ. ಅವರನ್ನ ನಗರ ಆಸ್ಪತ್ರೆ ಶವಾಗಾರಕ್ಕೆ ಸೇರಿಸಲಾಗಿದೆ. ಅದಾದ್ಮೇಲೆ ಇನ್ನೊಂದು ವ್ಯಕ್ತಿಯ ರಾಜು ಅನ್ನೋ ವ್ಯಕ್ತಿಯದು ಕೂಡ ಪತ್ತೆ ಮಾಡಲಾಗಿದೆ. ಅವರನ್ನು ಕೂಡ ಹೊರತೆಗೆಯಲಾಗಿದೆ. ಆದ್ರೆ ಇನ್ನೊಬ್ಬ ಶಬೀರ್ ಅಂತಕ್ಕಂಥ ಮೃತ ವ್ಯಕ್ತಿ ಅಂತ ಹೇಳಲಾಗ್ತಕ್ಕಂಥ ವ್ಯಕ್ತಿದು ಮಣ್ಣಿನ ಆಳದಲ್ಲಿ ಸಿಲುಕಾಗಿದೆ. ಈಗಾಗಲೇ ತಡರಾತ್ರಿವರೆಗೂ ಕಾರ್ಯಾಚರಣೆ ಆಗ್ತಕ್ಕಂಥ ಎಲ್ಲ ಸಾಧ್ಯತೆಗಳಿದಾವೆ. ಈಗಾಗಲೇ ಹೊಸನಗರ ಮತ್ತು ತೀರ್ಥಹಳ್ಳಿ ಭಾಗದಿಂದ ಅಗ್ನಿಶಾಮಕ ದಳದವರು ಬಂದು ಭೇಟಿ ಮಾಡಿ ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ. ಅಲ್ಲ, ಇದು ಘಟನೆ ಆಯ್ತಲ್ಲ, ಇದು ಆ ಕೆಲಸ ಆಗಬೇಕಾದ್ರೆ ಮುನ್ನೆಚ್ಚರಿಕೆ ಕ್ರಮ ಆಗಿರ್ಬೋದು, ಆ ರೀತಿ ಏನಾದ್ರು ತಗೊಂಡಿದ್ದಿಲ್ವಾ ಅಂತ. ಸಾಕಷ್ಟು ಜನ ಕೆಲಸ ಮಾಡೋಕ್ಕೆ ಬಂದಿರ್ತಾರೆ, ಬೇರೆ ರಾಜ್ಯದವ್ರು ಕೂಡ ಇದ್ದಾರೆ ಅಂತ ಗೊತ್ತಾಗ್ತಿದೆ.
ಅವರು ಯಾವ ರಾಜ್ಯದವರು ಅಂತ ಎಲ್ಲಿಂದ ಕರ್ಕೊಂಡ್ ಬಂದಿದ್ರು ಅವ್ರನ್ನ? ಅಲ್ಲಲ್ಲ, ಖಂಡಿತ ಈಗ ಹೊರ ರಾಜ್ಯದವ್ರು ಕೂಡ ಕೆಲಸ ಮಾಡ್ತಾ ಇದ್ರು. ಆದ್ರೆ ಈಗ ಅಲ್ಲಿ ಕೆಲಸ ಹಸುನಿಗಿರ್ತಕ್ಕಂಥವ್ರು ಮೂವರಲ್ಲಿ ಇಬ್ರು ಹಾವೇರಿ ಜಿಲ್ಲೆ ಭಾಗದವರು ಅಂತ ಹೇಳಲಾಗ್ತಾ ಇದೆ. ಒಬ್ರು ರಾಜು ಮತ್ತೆ ಶಬ್ಬೀರ್ ಅಂತಕ್ಕಂಥವ್ರು. ಇನ್ನು ಲೋಕಲ್ ಆಗಿ ರಾಘು ಚಕ್ಕರ್ ಅಂತಕ್ಕಂಥವ್ರು ನಗರ ಸಮೀಪದ ಚಕ್ಕರ್ ನಿವಾಸಿ ಕೂಡ ಆಗಿದ್ದಾನೆ. ಈಗ ಒಟ್ಟು ಅಲ್ಲಿ ಏನ್ ಕೇಳಿದ್ರೆ ಸಾಕಷ್ಟು ಸಮಯದಿಂದ ಕೂಡ ಅಲ್ಲಿ ಈಗಾಗಲೇ ಕಳೆದ ಮಳೆಗಾಲದಲ್ಲಿ ನಿಮ್ಗೆ ಗೊತ್ತಿರಬಹುದು, ನಿಮ್ಮೆಲ್ಲ ಕೂಡ ಸುದ್ದಿ ಪ್ರಕಟ ಆಗಿದೆ. ಏನ್ ಕೇಳಿದ್ರೆ ಅಲ್ಲಿ ಭೀಕರವಾದ ಗುಡ್ಡ ಕುಸಿತ ಆದ ನಂತರದಲ್ಲಿ ತುರ್ತು ಕಾಮಗಾರಿಯನ್ನು ಕೂಡ ನಿರ್ವಹಿಸಲಾಗಿತ್ತು. ತದನಂತರ ಅಲ್ಲಿಂದ ಒಂದು 60 ಅಡಿ ದೂರದಲ್ಲಿ ಮತ್ತಷ್ಟು ಮಣ್ಣು ಕುಸಿದು ಈ ರಸ್ತೆಯ ಮೇಲ್ಪದರ ಅಂದ್ರೆ ಕಾಂಕ್ರೀಟ್ ಭಾಗ ಮಾತ್ರ ಉಳ್ಕೊಂಡು ಒಳಗಡೆಯಿಂದ ಕೊರೆತ ಉಂಟಾಗಿದ್ದು ಕಂಡು ಬಂದಿತ್ತು. ಅದು ಆತಂಕ ಕಾರಣ ಆಗಿತ್ತು. ಅದಾದ್ಮೇಲೆ ಅಲ್ಲಿ ಏನಾಗುತ್ತೆ, ಡಿಸಿ ಅವರು ಮಧ್ಯಪ್ರವೇಶ ಮಾಡಿ ಅಲ್ಲಿಯ ವ್ಯವಸ್ಥೆ ನೋಡಿ ಏನು 10 ಚಕ್ರಕ್ಕಿಂತ ಮೇಲಿನ ಲಾರಿಯನ್ನ ಆ ಮಾರ್ಗದಲ್ಲಿ ಸಂಚಾರಕ್ಕೆ ನಿರ್ಬಂಧವನ್ನು ವಿಧಿಸಲಾಗಿತ್ತು. ಈ ತನಕನೂ ಕೂಡ 10 ಚಕ್ರದ ಮೇಲ್ಪಟ್ಟ ಲಾರಿಗಳು ಅಥವಾ ಯಾವುದೇ ವಾಹನಗಳಲ್ಲೂ ಬೃಹತ್ ವಾಹನಗಳು ಬರ್ತಾ ಇಲ್ಲ. ಆದ್ರೆ ಅದು ಅಲ್ಲಿ ಸಾಕಷ್ಟು ಸಮಯದಿಂದನೇ ಅಲ್ಲಿ ಅವ್ಯವಸ್ಥೆ ಇತ್ತು. ಅಲ್ಲಿ ಆತಂಕಕ್ಕೆ ಕಾರಣ ಆಗಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಕಾಮಗಾರಿ ಕೂಡ ನಡೀತಾ ಇದೆ. ಈ ನಡುವೆ ಒಂದಷ್ಟು ಬೇರೆ ಬೇರೆ ಪರಿಸರಕ್ಕೆ ಕಾರಣದಿಂದಾಗಿ ಕಾಮಗಾರಿ ಕೂಡ ವಿಳಂಬ ಆಗ್ಲಿಕ್ಕೆ ಕೂಡ ಕಾರಣ ಆಗಿದೆ. ಇವತ್ತೇನಾಗಿದೆ, ಅಲ್ಲಿ 60ರಿಂದ 100 ಅಡಿ ಆಳದಲ್ಲಿ ಕೆಳಗಡೆಯಿಂದ ವಾಲ್ ನಿರ್ಮಾಣಕ್ಕೆ ಕಾಂಕ್ರೀಟ್ ಬೆಡ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಇದ್ದಕ್ಕಿದ್ದಂಗೆ ಆ ಮಣ್ಣು ಕುಸಿತ ಬಂದಿದೆ. ಅಲ್ಲಿ ಸುಮಂತ್ ಅಂತಕ್ಕಂಥ ವ್ಯಕ್ತಿ ಆ ಮಣ್ಣಿನಲ್ಲಿ ಸಿಲುಕಿ ಅವನು ಪಾರಾಗಿದ್ದಾನೆ. ಪಾರಾಗ್ಲಿಕ್ಕೆ ಕಾರಣ ಈಗೇನು ಹಸುನಿಗಿದ್ದಾನೆ ರಾಘು ಚಕ್ಕಾರು, ಆತ ಸುಮಂತನ ಹೆಸರನ್ನ ಕರೆದ ಕಾರಣದಿಂದ ಅವನು ಎಚ್ಚೆತ್ಕೊಂಡು ಮೇಲೆ ಹತ್ತು ಬಿಟ್ಟಿದ್ದಾನೆ. ಆದ್ರೆ ರಾಘು ಅಂತಕ್ಕಂಥವನು ಮತ್ತಿಬ್ರು ಅಲ್ಲೇ ಮಣ್ಣಲ್ಲಿ ಹುದುಗಿ ಹೋಗಿರ್ತಕ್ಕಂಥ ಘಟನೆ ನಡೆದಿದೆ. ಧನ್ಯವಾದ ರವಿ ಅವರೇ, ಪವರ್ ಟಿವಿ ಜೊತೆ ಮಾತನಾಡೋದಕ್ಕೆ.